ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಭಾರ್ಗವಿ ಎಲ್ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಪೂರ್ಣಿ ತುಂಬಾ ನೋವಲ್ಲಿ ಇರ್ತಾಳೆ. ಯಾಕಂದ್ರೆ ಗಂಡನ್ ಬೇರೆ ಕಳ್ಕೊಂಡಿರ್ತಾಳಲ್ವಾ. ಸೊ ಅದಕ್ಕೋಸ್ಕರ ತುಂಬಾನೇ ಬೇಜಾರಲ್ಲಿ ಇರುವಾಗ ಭಾರ್ಗವಿನ ನೋಡಿ, ಭಾರ್ಗವಿ ದಯವಿಟ್ಟು ನನ್ನ ಕಣ್ಮುಂದೆ ಬರೋಕ್ ಹೋಗ್ಬೇಡ, ನಿನ್ನ ನೋಡೋಕೆ ನಂಗೆ ಆಗ್ತಾ ಇಲ್ಲ. ಯಾಕೆ ಈ ತರ ನನ್ನ ಹೊಟ್ಟೆ ಉರಿಸ್ತೀಯಾ? ಮೊದ್ಲೇ ನಾನು ನಿಮ್ಮ ಅಪ್ಪನ ಕಳ್ಕೊಂಡಿದ್ದೀನಿ. ಆ ಹಾಳಾದ ಕೋರ್ಟು ಕೇಸು ಅಂತ ಹೇಳಿ ನನ್ನ ಗಂಡನ ಜೀವನೇ ತೆಗೆದ್ಬಿಟ್ಟಿಯಲ್ಲೇ. ಸಾಕು, ಇನ್ ಮುಂದೆ ಯಾವ ಕೇಸು ಕಚೇರಿ ಅಂತ ಹೋಗಕ್ ಹೋಗ್ಬೇಡ. ನಿಮ್ಮ ಅಪ್ಪನ ಚಿತೆ ಮೇಲೆ ನೀನು ಆಣೆ ಮಾಡಿದ್ಯಲ್ವಾ ಅಂತ ಹೇಳಿದಾಗ, ಅಮ್ಮ ಅದೇಗಾಗತ್ತೆ, ಅಪ್ಪನ ಸಾವಿಗೆ ಏನ್ ಕಾರಣ ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿದಾಗ, ಏನೇ ನೀನು ಈ ತರ ಹೇಳ್ತಾ ಇದೀಯಾ? ನಿಮ್ಮ ಅಪ್ಪನ ಚಿತೆ ಮೇಲೆ ಆಣೆ ಮಾಡಿದೀಯಾ ನಾ ಕೋರ್ಟ್ ಹತ್ರ ಹೋಗಲ್ಲ ಅಂತ. ಆದ್ರೆ ಈಗ ಮತ್ತೆ ಕೋರ್ಟು ಕಚೇರಿ ಅಂತ ಮಾತಾಡ್ತಾ ಇದೀಯಾ? ಅದೆಲ್ಲ ಬೇಡ ಕಣೆ. ದಯವಿಟ್ಟು ನನ್ನ ಮಾತು ಕೇಳಿ ನಿನ್ ಗಂಡನ ಮನೆಗೆ ಹೋಗಿ ಅಲ್ಲೇ ಬದುಕು. ಇದೇ ನಿಮ್ಮ ಅಪ್ಪನ ಆಸೆ ಆಗಿತ್ತು. ಅವ್ರ ಆಸೆನ ಈಡೇರ್ಸು ಅಂತ ಹೇಳಿ ಭಾರ್ಗವಿನ ಆಚೆ ತಳ್ಳಿ ಬಾಗ್ಲನ್ನ ಹಾಕೊಂಡ್ಬಿಡ್ತಾಳೆ ಪೂರ್ಣಿ. ಈ ಕಡೆ ವಿಕ್ಕಿ ಮತ್ತು ವಂದನ ಹೊರಗಡೆ ಬರ್ತಾರೆ. ಅಂದ್ರೆ ಅವರು ಭಾರ್ಗವಿ ಮನೆ ಹತ್ರ ಹೋಗಿರ್ತಾರಲ್ವಾ. ಸೊ ಅದಕ್ಕೋಸ್ಕರ ಹೊರಗಡೆ ಬಂದು ಮಾತಾಡಕ್ ಶುರು ಮಾಡ್ತಾರೆ. ಅಲ್ಲ ವಿಕ್ಕಿ, ನೋಡಿದ್ಯಾ ಅವರೆಲ್ಲ ನಿನ್ನ ಯಾವ ತರ ನಂಬ್ತಾ ಇದ್ರು ಅಂತ? ತುಂಬಾನೇ ಗಿಮಿಕ್ ಮಾಡಿದ್ಯಾ ಬಿಡು ಅಂತ ವಂದನ ಹೇಳಿ ನಗ್ತಾ ಇರ್ತಾಳೆ. ಆಗ ವಿಕ್ಕಿ, ನಿನ್ ಗೊತ್ತಾ ಈ ಬಿಳಿ ಬಟ್ಟೆಗೆ ಎಷ್ಟು ಮರ್ಯಾದೆ ಇದೆ ಅಂತ? ಈ ಬಿಳಿ ಬಟ್ಟೆ ಹಾಕೊಂಡು ಏನ್ ಬೇಕಾದ್ರೂ ಸುಳ್ಳು ಹೇಳಿದ್ರು ಜನ ನಂಬಿಡ್ತಾರೆ. ನೋಡಿದೀಯಾ ಆ ಮೀಡಿಯಾದವರು ಹೇಗೆ ನನ್ನ ಮಾತೆಲ್ಲ ನಂಬಿಟ್ರು ಅಂತ? ಮೊದ್ಲು ಆ ಭಾರ್ಗವಿನ ದೇವತೆ ದೇವತೆ ತರ ಕಾಣ್ತಾ ಇದ್ರು. ಆದ್ರೆ ಇವತ್ತು ಅವಳನ್ನ ಬಾಯಿಗೆ ಬಂದಂಗ್ ಉಗಿದ್ರು. ನೋಡಿದ್ಯಾ ಅಂತ ಹೇಳಿದಾಗ, ಅದ್ ಸರಿ ವಿಕಿ, ಆ ಭೈರ ನಿನ್ನ ಹತ್ರ ಹೇಗ್ ಸಿಕ್ಕಾಕೊಂಡ ಅಂತ ಹೇಳಿದಾಗ, ಅದು ಅವನ್ ಮಗಳು ತೀರ್ಕೊಂಡ್ಲು ಅಂತ ಗೊತ್ತಾಯ್ತು. ಅದೇ ಟೈಮಿಗೆ ನಾನು ಜಯರಾಜ್ ಹತ್ರ 10 ಲಕ್ಷ ರವೀಂದ್ರನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡು ಅಂತ ಹೇಳಿದೆ. ಅದನ್ನ ಕೇಳಿ ಆ ವೈರ, ನೋಡಿದ್ಯಾ ನಿನ್ ಮುಂದೆನೆ ಯಾವ್ಯಾವ ತರ ಮಾತಾಡ್ದ ಅಂತ? ಕರೆಕ್ಟ್ ಅದೇ ತರ ಅವಳಿಗೆ ಆಗ್ಬೇಕು, ಇನ್ನ ದೊಡ್ಡ ಶಾಸ್ತಿ ಆಗ್ಬೇಕು ಆ ಭಾರ್ಗವಿಗೆ. ಆದ್ರೂ ಈ ಗಂಗನ್ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಅವಳು ಮೊದ್ಲು ಆ ಜಾನಕಿನ ಸಾಯಿಸಿದ್ಲು, ಆಮೇಲೆ ಆ ರವೀಂದ್ರನ. ಯಾವ್ದಕ್ಕೂ ಈ ಗಂಗನ ಹತ್ರ ಸ್ವಲ್ಪ ಹುಷಾರಾಗಿ ಡೀಲ್ ಮಾಡ್ಬೇಕು ಅಂತ ಹೇಳಿ ವಿಕ್ಕಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಪೂರ್ಣಿ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ಇರುವಾಗ ಅರ್ಜುನ್ ಅಲ್ಲಿಗೆ ಬಂದು, ಅತ್ತೆ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಾಪ ಭಾರ್ಗವಿ ತುಂಬಾನೇ ದುಃಖದಲ್ಲಿದ್ದಾಳೆ. ಅದರಲ್ಲೂ ಆಕ್ಸಿಡೆಂಟ್ ಅವಳು ಕಣ್ಣೆದುರಿಗೆ ನಡೆದಿದೆ. ಅದನ್ನೆಲ್ಲ ನೋಡಿ ಅವಳು ತುಂಬಾನೇ ಹರ್ಟ್ ಆಗಿದ್ದಾಳೆ. ಅಂಥದ್ರಲ್ಲಿ ನೀವು ಈ ತರ ಎಲ್ಲ ಮಾತಾಡಿದ್ರೆ ಅವಳು ಬೇಜಾರಾಗಲ್ವಾ? ದಯವಿಟ್ಟು ಅವಳನ್ನ ಬೈಯಕ್ ಹೋಗ್ಬೇಡಿ ಅಂತ ಹೇಳಿದಾಗ, ನಿನಗೆ ಹೇಗಪ್ಪ ನಾನು ಅರ್ಥ ಮಾಡಿಸ್ಲಿ? ಗಂಡನ್ ಬೇರೆ ಕಳ್ಕೊಂಡಿದ್ದೀನಿ. ನನ್ನ ಗಂಡನ ಆಸೆ ಒಂದೇ ಆಗಿತ್ತು, ಭಾರ್ಗವಿ ಗಂಡನ್ ಮನೇಲಿ ಚೆನ್ನಾಗಿರ್ಬೇಕು ಅಂತ. ದಯವಿಟ್ಟು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾಳೆ. ಈ ಕಡೆ ಭಾರ್ಗವಿ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತಾಳೆ. ಅಯ್ಯೋ, ನನ್ನಿಂದಾನೇ ಅಲ್ವಾ ಅಪ್ಪನ ಜೀವ ಹೋಗಿದ್ದು? ನನ್ನಿಂದ ಅಲ್ವಾ ಅಪ್ಪಂಗೆ ಇಂಥ ಎಲ್ಲ ಮಾತುಗಳು ಕೇಳೋ ತರ ಆಯ್ತು? ಅಪ್ಪನ ಜೀವನೇ ಹೋಗ್ಬಿಡ್ತು, ನಾನು ಪಾಪಿ ಅಂತ ಅನ್ಕೋತಾ ಇರ್ತಾಳೆ. ಆಗ ಸಡನ್ಲಿ ಭಾರ್ಗವಿಗೆ ಫೈಲ್ ಬಗ್ಗೆ ನೆನಪಾಗುತ್ತೆ. ಅಪ್ಪ ಯಾವ್ದೋ ಫೈಲ್ ಬಗ್ಗೆ ಹೇಳ್ತಾ ಇದ್ರು. ಜೆ.ಪಿ ಮಾವನೇ ಏನಾದ್ರು ಮಾಡಿರ್ಬೋದಾ? ಅವ್ರ ಮರ್ಯಾದೆ ಹೋಗುತ್ತೆ ಅಂತ ಅವ್ರೇನಾದ್ರೂ ಕೊಲೆ ಮಾಡ್ಸಿರ್ಬೋದಾ? ಏನಿರ್ಬೋದು? ಮೊದ್ಲು ಆ ಫೈಲ್ನ ನಾನು ಹುಡುಕ್ಬೇಕು ಅಂತ ಫೈಲ್ ಹುಡುಕೋಕೆ ಶುರು ಮಾಡ್ತಾಳೆ. ಆದ್ರೆ ಆ ಫೈಲು ಸಿಗೋದೇ ಇಲ್ಲ. ಯಾಕಂದ್ರೆ ಆ ಫೈಲು ಬೃಂದ ಬೇರೆ ಒಯ್ದಿರ್ತಾಳಲ್ವಾ. ಸೊ ಅದಕ್ಕೋಸ್ಕರ ಅವಳಿಗೆ ಸಿಗ್ತಾನೆ ಇರೋದಿಲ್ಲ. ಆದ್ರೂ ಕೂಡ ಭಾರ್ಗವಿ ಹುಡುಕ್ತಾನೆ ಇರ್ತಾಳೆ. ಈ ಕಡೆ ಜೆ.ಪಿ ಆ ಫೈಲ್ನ ಎತ್ಕೊಂಡ್ಬಂದು ಗಾರ್ಡನ್ನಿಗೆ ಬರ್ತಾನೆ. ಈ ಫೈಲ್ನ ಇಟ್ಕೊಂಡು ರವೀಂದ್ರ ಎಷ್ಟೆಲ್ಲ ಆಟ ಆಡ್ತಾ ಇದ್ದ. ಈ ಫೈಲ್ಗೋಸ್ಕರ ಅವನ್ನ ನಾನು ಕೋರ್ಟ್ಗೆ ಬರ್ದೇ ಇರೋ ತರ ಮಾಡ್ಬಿಟ್ಟಿದ್ದೆ. ಆದ್ರೂ ಈ ಫೈಲ್ನ ಇಟ್ಕೊಂಡು ಏನೆಲ್ಲ ಅವ್ನು ಮಾಡ್ಬೋದಿತ್ತು. ನನ್ನ ಸಂಸಾರನೇ ಹಾಳಾಗೋಗ್ತಿತ್ತು, ನನ್ನ ಜೀವನನೇ ನಾಶ ಆಗೋಗ್ತಿತ್ತು. ಇಷ್ಟೆಲ್ಲ ಗಳಿಸಿರೋ ನೇಮು ಫೇಮು ಎಲ್ಲ ಮಣಪಾಲಾಗ್ತಿತ್ತು. ಕೊನೆಗೂ ಆ ದೇವ್ರು ಅವನ್ನೇ ಕರ್ಕೊಂಡ್ಬಿಟ್ಟ. ಎಲ್ಲ ಒಳ್ಳೇದಕ್ಕೆ ಆಗೋದು. ಈ ಫೈಲ್ ಇದ್ರೆ ತಾನೇ. ಈ ಫೈಲ್ ಏನಾದ್ರೂ ಅವನ್ ಮಗಳ ಕೈ ಸಿಕ್ಕರೆ ಮುಗಿದೋಯ್ತು. ಗಾಯತ್ರಿ ದೇವಿ, ಈ ಗಾಯತ್ರಿ ದೇವಿ ಅನ್ನೋ ಅಧ್ಯಾಯ ನನ್ನ ಜೀವನದಲ್ಲಿ ಮುಗಿದೋಗಿರೋ ಅಧ್ಯಾಯ. ಈ ಫೈಲು ಯಾರ ಕೈಗೂ ಸಿಗ್ಬಾರ್ದು ಅಂತ ಹೇಳಿ ಆ ಫೈಲ್ನ ಅಲ್ಲೇ ಸುಟ್ಟಾಕ್ಬಿಡ್ತಾನೆ. ಈ ಕಡೆ ಭಾರ್ಗವಿ ಫೈಲ್ ಹುಡ್ಕೋದನ್ನ ನೋಡಿ, ಅತ್ತೆ ಏನೇ ಮಾಡ್ತಾ ಇದೀಯಾ, ಏನ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ಅತ್ತೆ ಅದು ಫೈಲ್ ಹುಡುಕ್ತಾ ಇದ್ದೀನಿ. ಅಪ್ಪ ಯಾವ್ದೋ ಹಳೆ ಫೈಲು ಅಂತ ಹೇಳ್ತಾ ಇದ್ದ, ಅದೇನೆ ಹುಡುಕ್ತಾ ಇದ್ದೆ. ಇದೊಂದು ಫೈಲ್ ಸಿಗ್ಲಿ ಏನು ಅಂತ ಗೊತ್ತಾಗಿ ಅಪ್ಪನ ಸಾವಿಗೆ ಏನ್ ಕಾರಣ ಅಂತ ನಾ ತಿಳ್ಕೊತೀನಿ ಅಂತ ಹೇಳಿದಾಗ, ಏನೇ ನೀನು ಇಷ್ಟೆಲ್ಲ ಆದ್ರೂ ಇನ್ನೂ ಬುದ್ಧಿ ಬಂದಿಲ್ವಾ ನಿನ್ಗೆ? ಇಳಿಯ ಕೆಳಗೆ ಇಳಿಯ ಕೆಳಗೆ ಅಂತ ಅತ್ತೆ ಭಾರ್ಗವಿನ ಕೆಳಗಿಳಿಸ್ತಾಳೆ. ಏನತ್ತೆ ಏನಾಯ್ತು? ಆ ಫೈಲ್ ಹುಡುಕಿದ್ರೆ ಏನ್ ಕಷ್ಟ ಅಂತ ಹೇಳಿದಾಗ, ಅಲ್ವೇ ಅಲ್ಲಿ ನೋಡಿದ್ರೆ ನಿಮ್ಮ ಅಮ್ಮ ಚಿಂತೆ ಮಾಡ್ತಾ ಕೂಡ್ತಿದ್ದಾಳೆ. ನಿನಗೇನೋ ಬುದ್ಧಿ ಬಂದಿಲ್ವಾ? ಯಾಕೆ ಇದೆಲ್ಲ ನಿನಗೆ? ಬಿಟ್ಬಿಡೆ ಸಾಕು. ಇಷ್ಟೆಲ್ಲ ಆಗಿದ್ದು ಸಾಕಾಗಿಲ್ವಾ? ನಿಮ್ಮಪ್ಪನ ಪ್ರಾಣನೇ ಹೋಯ್ತು ಕಣೆ.
ನಾಳೆ ನಿನಗೇನಾದ್ರು ಆದ್ರೆ ನಮ್ಗೆ ಯಾರೇ ಗತಿ, ಅರ್ಥ ಮಾಡ್ಕೊಳ್ಳೆ, ಇದನ್ನೆಲ್ಲ ಬಿಟ್ಬಿಡೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಪೂರ್ಣಿ ಅರ್ಜುನ ಕರ್ಕೊಂಬಂದು ಗಂಡನ ಫೋಟೋ ಮುಂದೆ ನಿಲ್ಲಿಸ್ತಾಳೆ. ನೋಡಿದೀಯಾ ನಿಮ್ಮ ಮಾವನ ಮುಖ ನೋಡು, ಪಾಪ ಅವರು ಎಷ್ಟೆಲ್ಲ ಆಸೆ ಪಟ್ಟಿದ್ರು. ನನ್ ಗಂಡ ಮನೇಲಿದ್ದಾಗ ತುಂಬಾನೇ ನೆಮ್ಮದಿಯಿಂದ ಇದ್ರು. ಆದ್ರೆ ಕೋರ್ಟ್ಗೆ ಹೋಗ್ತಾ ಹೋಗ್ತಾ ಅವ್ರ ನೆಮ್ಮದಿನೇ ಕಳೆದೋಯ್ತು. ಕೊನೆಗೆ ಅವ್ರ ಪ್ರಾಣನೇ ಹೊರಟೋಯ್ತು. ಯಾಕೆ ನಿಮ್ಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ? ದಯವಿಟ್ಟು ಭಾರ್ಗವಿಗೆ ಹೇಳಿ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ ಅವಳನ್ನ. ಇಲ್ಲಿರೋದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಅವಳು ಅಲ್ಲಿದ್ರೆ ಖುಷಿಯಾಗಿರ್ತಾಳೆ. ನನ್ನ ಗಂಡನ ಕೊನೆ ಆಸೆ ಬೇರೆ ಅದೇ ಆಗಿತ್ತು. ದಯವಿಟ್ಟು ಅರ್ಥ ಮಾಡ್ಕೋ, ಇಲ್ಲಿಂದ ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರುವಾಗ ಅತ್ತೆ ಭಾರ್ಗವಿನ ಕರ್ಕೊಂಡ್ಬಂದು ಮತ್ತೆ ಅಲ್ಲೇ ಮುಂದೆ ನಿಲ್ಲಿಸ್ತಾಳೆ. ನೋಡು ಅತ್ತಿಗೆ, ಮತ್ತೆ ಹೋಗಿ ಫೈಲು ಅದು ಇದು ಅಂತ ಹುಡುಕ್ತಾ ಇದ್ದಾಳೆ ಇವಳು. ಇವಳಿಗಂತೂ ಹೇಳೋಕೆ ನಂಗೆ ಆಗ್ತಾನೆ ಇಲ್ಲ ಅಂತ ಹೇಳಿದಾಗ, ಏನೇ ಭಾರ್ಗವಿ, ಅವಾಗ್ಲೇ ಅಷ್ಟೊಂದೆಲ್ಲ ಹೇಳಿದೆ, ಮತ್ತೆ ಫೈಲ್ ಹುಡುಕ್ತಾ ಇದೀಯಾ? ನಿನಗೇನು ಬುದ್ಧಿನೇ ಇಲ್ಲನೇ? ಹೋಗೆ ನನ್ನ ಕಣ್ಮುಂದೆ ಇರೋಕ್ ಹೋಗ್ಬೇಡ, ನಿನ್ ಗಂಡ ಮನೆಗೆ ಹೋಗ್ಬಿಡು ಅಂತ ಹೇಳಿದಾಗ, ಸರಿ ಅಮ್ಮ, ನಿನಗೆ ನಾನು ಹೋದ್ರೆ ನೆಮ್ಮದಿ ಅಂತ ಅಂದ್ರೆ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದ್ರೆ ನಾನು ಹೋಗ್ತೀನಿ ಅಂತ ಹೇಳಿದಾಗ, ಅರ್ಜುನ್ ಯಾಕ್ರಿ ಈ ತರ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಯೋಚನೆ ಮಾಡಿ, ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟೋದ್ರೆ ಏನ್ ಗತಿ ಅಂತ ಹೇಳಿದಾಗ, ನಮ್ಮ ಪರಿಸ್ಥಿತಿ ಹೇಗೋ ಏನೋ ಗೊತ್ತಿಲ್ಲ, ನೀವು ಮಾತ್ರ ಚೆನ್ನಾಗಿರಿ, ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಅಮ್ಮ ಹೇಳೇ ಬಿಡ್ತಾಳೆ. ಈ ಕಡೆ ಭಾರ್ಗವಿ ಹೋಗೋಕೆ ಎಲ್ಲ ರೆಡಿ ಆಗ್ತಾ ಇರ್ತಾಳೆ. ಅಪ್ಪನ ಕೋಟ್ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಂಡು, ಅಪ್ಪ ಅಪ್ಪ, ನನ್ನಿಂದ ಅಲ್ವಾ ನಿನಗೆ ಈ ಪರಿಸ್ಥಿತಿ ಬಂದಿರೋದು? ಕೋರ್ಟು ಕೇಸು ಅಂತಾನೆ ನಾನು ವಾಪಸ್ ಕೋರ್ಟ್ಗೆ ಕರ್ಕೊಂಡು ಹೋಗ್ಲೇಬಾರ್ದಿತ್ತಪ್ಪ. ಈ ಕೇಸ್ಗೆ ನಿಂಗೆ ಕಂಟಕ ಆಗತ್ತೆ ಅಂತ ನಂಗೆ ಗೊತ್ತೇ ಇದ್ದಿದ್ದಿಲ್ಲಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ ಸಾವಿಗೆ ಏನ್ ಕಾರಣ ಅಂತ ನಾನು ತಿಳ್ಕೊತೀನಿ. ಆ ಫೈಲಲ್ಲಿ ಏನಿದೆ ಅಂತ ನಾನು ತಿಳ್ಕೊತೀನಪ್ಪ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ಕೊತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್.